ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್. ನಾನಿವತ್ತು ಒಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದು ಏನು ಹೇಗೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ನಿಮಗೂ ಏನಾದರೂ ಹೆಲ್ಪು ಅಂದರೆ ಯೂಸ್ ಆಗುತ್ತೆ ನನ್ನ ವಿಡಿಯೋ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಬನ್ನಿ ಇವಾಗ ವಿಡಿಯೋ ಏನಪ್ಪ ಅಂದರೆ, ನಾನು ಈ ನಡುವೆ ರೀಸೆಂಟಾಗಿ ಚಿಕ್ಕಪೇಟೆಗೆ ಹೋಗಿ ಐಟಮ್ಸ್ಗಳನ್ನ ತೊಗೊಂಬಂದೆ. ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಆ ವಿಡಿಯೋನ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಅಲ್ಲಿಂದ ನಾನು ಏನೆಲ್ಲ ಐಟಮ್ಸ್ ಎಲ್ಲ ತೊಗೊಂಬಂದೆ, ಏನು ಹೇಗೆ ಅಂತ ಎಲ್ಲವನ್ನು ತೋರಿಸ್ತಾ ಇದ್ದೀನಿ. ಈ ಕಡೆ ನನಗೆ ಪಾರ್ಲರ್ಗೆ ಬರೋವರೇ ಅಲ್ವಾ ತುಂಬ ಜನ ನನ್ನ ಸಬ್ಸ್ಕ್ರೈಬರ್ಸೂ ಆಗಿದ್ದಾರೆ. ಅದಕ್ಕೋಸ್ಕರ ಅಂದರೆ ಅವರು ಹೇಳ್ತಾರಲ್ಲ, ನಾನು ವಿಡಿಯೋದಲ್ಲಿ ನೋಡಿದೆ ಅದು ಇದು ಅಂತ, ಆವಾಗನೇ ನನಗೂ ಗೊತ್ತಾಗಿರೋದು. ಎಲ್ಲ ನನ್ನ ವ್ಯೂವರ್ಸ್ ಎಲ್ಲನೂ ಆಲ್ಮೋಸ್ಟು ಪಾರ್ಲರ್ಗೆ ಬರೋವರು, ಅದು ಈ ಕಡೆ ಇರೋವರು ಅಂತ ನನಗೆ ಗೊತ್ತು. ಅದಕ್ಕೋಸ್ಕರನೇ ಅವ್ರಿಗೋಸ್ಕರ ಈ ವಿಡಿಯೋನು ಮಾಡ್ತಾಯಿದ್ದೀನಿ. ಹಾಗೆ ಏನಾದರೂ ಯೂಸ್ಫುಲ್ ಆಗತ್ತೆ ಅಂದರೆ, ನಮಗೂ ಬೇಕು ಈ ಐಟಮು ಅಂದರೆ ಬಂದು ತೊಗೊಂಡೋಗ್ಬೋದು. ಎಲ್ಲನೂ ರೀಸನೇಬಲ್ ಪ್ರೈಸಲ್ಲೇ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಐ ಹೋಪ್ ನಿಮಗೆ ಎಲ್ಲ ಐಟಮ್ಸು ಚೆನ್ನಾಗಿ ಇಷ್ಟ ಆಗ್ತವೆ. ಅದೂ ನಾನು ಇಷ್ಟಪಟ್ಟು ಚೆನ್ನಾಗಿದ್ದಾವೆ ಅಂತ ನೋಡಿ ತಗೊಂಬಂದಿರೋ ಅಂಥ ಐಟಮ್ಸು. ಈ ನಡುವೆ ರೀಸೆಂಟಾಗಿ ಅವು ಹೋಗಿದ್ದಾಗ ಅಲ್ಲಿ ಅಂದರೆ ಬೆಳಿಗ್ಗೆ ಹೋಗಿ ಸಾಯಂಕಾಲ ಟೈಮೆಲ್ಲ ಅರ್ಜೆಂಟಾಗಿ ಎಲ್ಲವನ್ನೂ ನಾನು ಪರ್ಚೇಸ್ ಮಾಡೋಕ್ಕೆ ಎಲ್ಲನೂ ಇದು ಮಾಡಿಸಿದ್ದಲ್ವ. ಅರ್ಜೆಂಟಾಗಿ ವಿಡಿಯೋ ಮಾಡಬೇಕು ಅಂತಲೂ ಅನ್ನಿಸ್ಲೇ ಇಲ್ಲ, ನೆನಪೇ ಆಗಲಿಲ್ಲ ಈ ಐಟಮ್ಸು ಕಲೆಕ್ಟ್ ಮಾಡೋದ್ರಲ್ಲಿ. ಇನ್ನು ಬೆಳಗ್ಗೆ ಹೋಗಿ ಸಾಯಂಕಾಲ ಬಂದುಬಿಡ್ಬೇಕಾಗಿತ್ತು. ಇನ್ನು ಬಸ್ಸು ಅಡ್ಜಸ್ಟ್ಮೆಂಟು ಮತ್ತು ನಮ್ಮೂರಿಗೆ ಅಲ್ಲಿಂದ ಇಲ್ಲಿಗೆ ಬರೋಷ್ಟೊಳಗೆ ತುಂಬಾ ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ ಹೋಗಿ ಬಂದುಬಿಡ್ಬೇಕು ಅಂತ ಹೇಳಿಬಿಟ್ಟು ಈ ಥರ ಅರ್ಜೆಂಟಾಗಿ ಎಲ್ಲನೂ ಪರ್ಚೇಸ್ ಮಾಡಿದ್ದಂಥದ್ದು. ಅವತ್ತಾದ್ರೂ ಲೇಟ್ ಆಗೋಯಿತು. ಇಲ್ಲೇ ಬಂದುಬಿಟ್ಟು 9:30 ಬಸ್ಗೇನೋ ಹತ್ತಿದ್ದು. ಅಲ್ಲಿ 9:30 ಬಸ್ಗೆ ಹೋದ್ರೂ ಅಲ್ಲಿಗೆ ಹೋಗೋಷ್ಟೊಳಗೆ 1 ಆ ಥರ ಆಗೋಯಿತು. ನಾವೆಲ್ಲನೂ ತಗೊಂಡು ಮತ್ತೆ ಬರೋಷ್ಟೊಳಗೆ 6:30 7 ಬಸ್ ಏನೋ ಹತ್ತಿ ಬಂದಿದ್ದಂಥದ್ದು. ಇಲ್ಲಿಗೆ ನಮ್ಮೂರಿಗೆ ಬರೋಷ್ಟೊಳಗೆ 10:30 ಆ ಥರ ಆಗೋಗಿತ್ತು. ಹೆಂಗೂ ಅವತ್ತು ನಾನು ಒಬ್ಬಳೇ ಹೋಗಬೇಕು ಅಂತ ಹೇಳಿ ರೆಡಿ ಆಗಿದ್ದಿದ್ದು. ನಮ್ಮ ದೊಡ್ಡ ಮಗ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅವನು ಕಾಲೇಜ್ಗೆ ಇದ್ದೋಗಿದ್ದ. ಸರಿ ಅಂತ ಹೇಳ್ಬಿಟ್ಟು ಅವನು ಇದ್ದ ಅಲ್ವಾ, ಅಂದರೆ ಎಕ್ಸಾಮ್ಸ್ ಎಲ್ಲ ಅದಕ್ಕೆ ಹಿಂದಿನ ದಿನವೇ ಎಲ್ಲ ಮುಗ್ದಿದ್ವು. ಸರಿ ಅಂತ ಹೇಳ್ಬಿಟ್ಟು ಹೆಂಗೂ ನನಗೂ ಜೊತೆಗೆ ಬೇಕಾಗಿತ್ತಲ್ವ, ಇದೇ ಥರ ಲೇಟ್ ಆಗುತ್ತೆ ಅಂತ ಹೇಳೇನೆ. ಅದು ಬೇರೆ ಅಲ್ಲಿ ಅಂಗಡಿಯಿಂದ ಅಂಗಡಿಗೆ ಈ ಥರ ನಾವು ಲಗೇಜ್ನ ತೊಗೊತೀವಲ್ಲ, ಎತ್ಕೊಂಡ್ರೂ ಬೇಕಾಗತ್ತೆ. ಅದಕ್ಕೋಸ್ಕರ ಅಲ್ಲಿಂದ ಬೇಕಾದರೆ ಬಸ್ ಸ್ಟ್ಯಾಂಡ್ಗೆ ಬೇಕಾದರೆ ಬೇರೆಯವ್ರಿಗೆ ಹೇಳ್ಬೋದು, ಕರ್ಕೊಂಡು ಬರ್ಸ್ಕೊಬೋದು. ಆದರೆ ಅಂಗಡಿಯಿಂದ ಅಂಗಡಿಗೆ ಚೇಂಜ್ ಮಾಡೋದು, ಇಲ್ಲ ಅಂದರೆ ಮೇಲೆ ಇರುತ್ತೆ ಕೆಳಗಡೆಗೆ ಎತ್ಕೊಂಬರೋದು, ಆ ಥರ ಎಲ್ಲ ಇರ್ತಾವಲ್ಲ. ಅವ್ನು ಬಂದಿದ್ದೂ ಒಳ್ಳೇದಾಯಿತು ಅಂತ ಅಂದ್ಕೊಂಡೆ. ಈ ಸಲ ನಾನು ಚಿಕ್ಕ ಮಗ ಮಿಸ್ ಆದ, ಅವನೇ ಯಾವಾಗಲೂ ಬರ್ತಾ ಇದ್ದಿದ್ದು. ಈ ಸಲ ನಾನು ದೊಡ್ಡ ಮಗನ ಕರ್ಕೊಂಡೋಗಿದ್ದದ್ದು. ಸರಿ, ಅವತ್ತು ಎಲ್ಲನೂ ನೈಟಲ್ಲಿ ನಾವು ಎತ್ತಿಡೋಣ ಅಂತ ಹೇಳಿಬಿಟ್ಟು ಎತ್ತಿಡ್ತಾಯಿದ್ದೀನಿ. ಅವತ್ತು ಬಂದೆ ಅಲ್ವಾ, 10:30 ಆ ಥರ ಬಂದಿದ್ದು. ಮತ್ತು ನೆಕ್ಸ್ಟ್ ಡೇ ನೈಟಲ್ಲಿ ಎತ್ತಿ ಇಡ್ತಾಯಿದ್ದೀನಿ. ಬಟ್ಟೆ ಸ್ಟಿಚಿಂಗು ಎಲ್ಲ ಇತ್ತು. ಇದು ಬಂದ್ಬಿಟ್ಟು ನಮ್ಮೂರಲ್ಲಿ ಹಬ್ಬ ಇತ್ತು. ಹಬ್ಬಕ್ಕೆ ಹಿಂದಿನ ದಿನ 2-3 ದಿನದಲ್ಲಿ ನಾನು ಇದನ್ನು ಮಾಡ್ತಾ ಇರೋಂಥದ್ದು. ಇನ್ನು ಬಟ್ಟೆ ಸ್ಟಿಚಿಂಗ್ ಎಲ್ಲ ಜಾಸ್ತಿ ಇದೆ ಅಂತ ಹೇಳಿಬಿಟ್ಟು ಹಾಗೆ ಬೆಳಗ್ಗೆ ಎಲ್ಲನೂ ಬಟ್ಟೆ ಸ್ಟಿಚಿಂಗ್ ಮಾಡಿಕೊಂಡು ಸಾಯಂಕಾಲ ಅದೇ ನನ್ನ ಮಗನೂ ಹೆಲ್ಪ್ಗೆ ಬರ್ತಾನೆ ಅಂತ ಹೇಳ್ಬಿಟ್ಟು ಅವಾಗ ಮಾಡ್ಬೋದು ಇಬ್ಬರೂ ಸೇರಿಕೊಂಡು ಅಂತ ಹೇಳಿಬಿಟ್ಟು ಈ ಥರ ಇಬ್ಬರೂ ಇವಾಗ ನೋಡಿ ಕೆಲವೊಂದು ಎಲ್ಲನೂ ಅವನು ತೆಗೆದು ಕೊಡ್ತಾ ಇದ್ದಾನೆ, ಅವನು ಕೆಲವೊಂದೆಲ್ಲ ಎತ್ತಿ ಇಡ್ತಾ ಇದ್ದಾನೆ. ಈ ಥರ ಎಲ್ಲನೂ ಮಾಡ್ತಾ ಇದ್ದೀವಿ. ಅವನು ಸ್ವಲ್ಪ ನಿದ್ದೆ ಬರೋ ತನಕನೂ ಮಾಡ್ದೆ. ಬೆಳಗ್ಗೆ ಎಲ್ಲ ಕೆಲಸ ಎಲ್ಲ ಮುಗಿಸಿ ಇವಾಗೂ ಅಷ್ಟೇ ನೈಟಲ್ಲಿ ಊಟ ಎಲ್ಲ ಮುಗಿಸಿ ಇವಾಗ ಬಂದಿದ್ದಂಥದ್ದು. 9:30 10 ಆ ಥರ ಆಗೋಗಿದೆ. ಸರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಎತ್ತಿಟ್ಟು ಅವನು ಹೋಗ್ತಾನೆ. ಮತ್ತು ನಾನು ಇವಾಗ ಎತ್ತಿ ಇಡಲೇಬೇಕು. ಇನ್ನು ಬೆಳಗ್ಗೆ ನಾಳೆದ್ದು ಅಂತ ಹೇಳಿದ್ರೆ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಬಟ್ಟೆಗೆಲ್ಲ ಬರ್ತಾ ಇರ್ತಾರಲ್ವ, ಆವಾಗ ಏನಾದರೂ ನೋಡಿದವ್ರು ತೊಗೊತಾರೆ ಅಂತ ಹೇಳಿಬಿಟ್ಟು ಎಲ್ಲನೂ ಜೋಡಿಸ್ತಾ ಇದ್ದೆ. ಈಗಾಗಲೇ ಆವತ್ತು ಬೆಳಗ್ಗೆನೂ ಬಂದಿದ್ದರು ಕೆಲವೊಬ್ಬರೆಲ್ಲನೂ. ಎತ್ತಿ ಕೊಡೋಕ್ಕಾಗಲಿಲ್ಲ, ಬಟ್ಟೆ ಸ್ಟಿಚಿಂಗ್ ಮಾಡ್ಕೊಂಡು ಇದ್ದೋಗಿದ್ದೆ. ಐಟಮ್ಸ್ ಏನು ಬಿಚ್ಚಿಟ್ಟಿರಲಿಲ್ಲ. ಅದಕ್ಕೆ ನೈಟಲ್ಲಿ ಎಷ್ಟೊತ್ತಾದರೂ ಆಗಲಿ ಐಟಮ್ಸ್ ಎಲ್ಲ ತೆಗೆದು ಇಟ್ಬಿಡಬೇಕು ಅಂತ ಹೇಳಿಬಿಟ್ಟು ಇಡ್ತಾ ಇದ್ದೀನಿ.
ಈ ಥರ ಇದ್ದಾವೆ. ನೀವು ಹೋಗಿನೂ ಇಲ್ಲಾಂದರೆ ನೀವು ಪರ್ಚೇಸ್ ಮಾಡೋಕ್ಕೂ ನಿಮಗೂ ಐಡಿಯಾ ಇರುತ್ತೆ. ಅಲ್ಲಿ ಚಿಕ್ಕಪೇಟೆಗೆಲ್ಲ ಹೋಗಿ ಈ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ ನಾನು ಎಲ್ಲೆಲ್ಲ ಪರ್ಚೇಸ್ ಮಾಡ್ತೀನಿ ಏನು ಹೇಗೆ ಅಂತ ಹೇಳಿಬಿಟ್ಟು. ಈ ವಿಡಿಯೋದಲ್ಲಿ ಏನೆಲ್ಲ ತಗೊಂಬಂದಿದ್ದೀನಿ ಏನು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ತುಂಬಾ ಕಲೆಕ್ಷನ್ ಇದ್ದಾವೆ. ತುಂಬಾ ನನಗೆ ಇಷ್ಟಪಟ್ಟು ತಂದಿರೋಂಥದ್ದು. ತುಂಬಾ ಚೆನ್ನಾಗಿದ್ದಾವೆ ಎಲ್ಲ ಐಟಮ್ಸೂ. ಬಂದು ತಗೊಳ್ಳಿ, ಬೇಕಿದ್ದರೆ ರೀಸನಬಲ್ ಪ್ರೈಸಲ್ಲೇ ಕೊಡ್ತೀನಿ. ಅಲ್ಲಿ ಬೆಂಗಳೂರಲ್ಲೇ ಹೋಗಿ ತೊಗೊಂಬಂದರೆ ನಾವು ಈ ಥರ ಹೋಲ್ಸೇಲಲ್ಲಿ ತೊಗೊಂಬಂದರೆ ಏನಾದರೂ ಈ ಥರ ಮಾರೋಕ್ಕೂ ನಮಗೂ ಏನಾದರೂ ಸ್ವಲ್ಪ ಅಷ್ಟು ಎಷ್ಟು ಬೆನಿಫಿಟ್ ಆಗುತ್ತೆ. ಈ ಕಡೆ ಈ ಲೋಕಲಲ್ಲಿ ತೊಗೊಂಡ್ರೂ ಅವರು ನಾರ್ಮಲ್ ರೇಟ್ಗೆ ಕೊಡ್ತಾರಲ್ವ, ನಾವು ಅವ್ರ ಹತ್ರ ತೊಗೊಂಬಂದು ಮತ್ತು ನಾವು ಮಾರೋಕ್ಕೂ ಅಷ್ಟು ಇದಾಗಿ ಆಗೋದಿಲ್ಲ. ಅದಕ್ಕೋಸ್ಕರನೇ ನಾನು ಐಟಮ್ಸ್ ತೊಗೊಂಬರ್ಬೇಕು ಅಂದರೆ ಚಿಕ್ಕಪೇಟೆಗೆ ಹೋಗಿ ತೊಗೊಂಬರ್ತೀನಿ. ಇಲ್ಲಿ ಕೆಲವರೆಲ್ಲ ಹೇಳ್ತಾರೆ ಇಲ್ಲಿ ಮದನಪಲ್ಲಿಯಲ್ಲಿದೆ, ಹಾಗೆ ಚಿಂತಾಮಣಿಯಲ್ಲಿದೆ, ಈ ಥರ ಎಲ್ಲನೂ ಹೇಳ್ತಾರೆ. ಆದರೆ ಯಾವಾಗಲೂ ಹೋಗಿಲ್ಲ. ಅಲ್ಲಾದರೆ ಅದೇ ನಮ್ಮ ಅಕ್ಕ ಎಲ್ಲ ಬರ್ತಾಳಲ್ಲ ಜೊತೆಗೆ, ಯಾವಾಗೂ ಅಷ್ಟೇ ಅಲ್ಲೇ ತಗೊಂಡು ಬಿಡ್ತಾಯಿದ್ದಿದ್ದು. ನೋಡಿ ಈ ಥರ ಎಲ್ಲನೂ ಕ್ಲಿಪ್ಸು, ಈ ಥರ ಓಲೆಗಳು, ಈ ಥರ ಎಲ್ಲನೂ ಇರ್ತವೆ. ಅಲ್ಲಿ ಹೋಗಿ ನೀವು ಅಂಗಡಿ ಅಲ್ಲಿ ಚಿಕ್ಕಪೇಟೆಯಲ್ಲಿ ಹೋಗಿ ತಗೊಬೇಕು ಅಂತ ಹೇಳಿದ್ರು ಅಷ್ಟೇ, ಅಲ್ಲಿ ಹೋಗಿ ನಮಗೆ ಹೋಲ್ಸೇಲ್ಗೆ ಬೇಕು ಅಂಗಡಿಗೆ ಮಾರೋಕ್ಕೆ ಅಂತ ಹೇಳಿದ್ರೆ ಸ್ವಲ್ಪ ಅವರು ಅಂದರೆ ಪ್ಯಾಕು ಈ ಥರ ಎಲ್ಲನೂ ಎತ್ಕೊಬೇಕಾಗತ್ತೆ. ಒಂದೊಂದೇ ಬರೋದಿಲ್ಲ ಅಲ್ಲಿ ತಗೊಳ್ಬೇಕಾದ್ರೆ, ಅದೇ ಪ್ರಾಬ್ಲಮ್ಮು. ಈ ಥರ ಅಂಗಡಿಗಳಿಗಾದರೆ ತುಂಬಾ ಚೆನ್ನಾಗಿರುತ್ತೆ, ಹೋಗಿ ನೋಡಿ. ಚಿಕ್ಕಪೇಟೆಗೆ ಹೋಗಿ ಐಟಮ್ಸ್ನ ತೊಗೊಂಬಂದ್ವಿ. ಅದಕ್ಕೋಸ್ಕರ ಎಲ್ಲನೂ ನೋಡಿ ಎಲ್ಲನೂ ಜೋಡಿಸ್ತಾ ಇದ್ದೀನಿ. ಇವಾಗ ಬಂದ್ಬಿಟ್ಟು ಏನು 12 ಆ ಥರ 13 ಆ ಥರ ಆಗಿದೆ. ನೋಡಿ ಎಲ್ಲವನ್ನೂ ಬಾಕ್ಸ್ಗೆ ಹಾಕಿ ಎಲ್ಲ ಜೋಡಿಸಿ ಇಟ್ಟಿದ್ದೀನಿ. ನಿಮಗೆ ಯಾರಿಗಾದರೂ ಬೇಕು ಅಂತ ಅನ್ನಿಸಿದರೆ ಇವುಗಳಲ್ಲಿ ಏನಾದರೂ ಈ ಕಡೆ ಇರೋವರಾದರೆ ಬಂದು ತಗೊಂಡು ಹೋಗ್ಬೋದು. ಎಲ್ಲನೂ ಹೊಸ ಐಟಮ್ಸು ಎಲ್ಲನೂ ತೊಗೊಂಬಂದಿದ್ದೀನಿ. ಅದಕ್ಕೆ ಅಂದರೆ ಕೆಲವರೆಲ್ಲ ನನ್ನ ಆ ವಿಡಿಯೋಸ್ ಎಲ್ಲನೂ ಈ ಕಡೆ ಇರೋರು ತುಂಬಾ ನೋಡ್ತಾರೆ, ಪಾರ್ಲರ್ಗೆ ಬರೋವರು. ಅವರೆಲ್ಲ ಹೇಳ್ತಾ ಇರ್ತಾರೆ, ನಾನು ವಿಡಿಯೋದಲ್ಲಿ ನೋಡಿದೆ, ಏನೇ ಐಟಮ್ ತೊಗೊಂಬಂದಿದ್ದೀರಾ ನೋಡಿದೆ ಅಂತ ಹೇಳಿಬಿಟ್ಟು ಕೆಲವರೆಲ್ಲ ಬರ್ತಾರೆ. ಅದಕ್ಕೋಸ್ಕರ ನಾನು ಇವಾಗ ತೋರಿಸ್ತಾ ಇರೋವಂಥದ್ದು. ನೋಡಿ ಇವುಗಳಲ್ಲಿ ಎಲ್ಲನೂ ಶಾಂಪಲ್ಸು ಇಲ್ಲಿ ಹಾಕಿದ್ದೀನಿ. ಇನ್ನೂ ಬೇರೆ ಬೇರೆ ಥರದ್ದು ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿದ್ದಾವೆ. ಎಲ್ಲವನ್ನೂ ತೊಗೊಂಬಂದಿದ್ದೀನಿ. ಏನಾದರೂ ಬೇಕಿದ್ದರೆ ಬಂದು ತೊಗೊಂಡೋಗಿ. ಇವಾಗ ಇಷ್ಟು ಮಾತ್ರ ಜೋಡಿಸಿದ್ದೀನಿ. ಇನ್ನು ಸ್ಟಿಕ್ಕರ್ಸು ಆ ಥರ ಇರೋದು ಇವಾಗ ತಗೊತಾ ಇದ್ದೀನಿ. ಇವಾಗ ಎಲ್ಲನೂ ರಿಬ್ಬನ್ಸು, ಕ್ಲಿಪ್ಸು, ಈ ಥರ ಕ್ಲಿಪ್ಸು ಎಲ್ಲನೂ ಕೇಳ್ತಾಯಿದ್ರು. ಅವು ಮತ್ತು ಈ ಥರ ರಿಬ್ಬನ್ಸು ಎಲ್ಲನೂ ತೊಗೊಂಬಂದಿದ್ದೀನಿ ಎಲ್ಲ ಟೇಪ್ಸಲ್ಲಿನೂ. ಮತ್ತು ಗ್ಯಾರಂಟಿ ಬಳೆ, ಮತ್ತು ಇಲ್ಲಿ ನೋಡಿ ಗ್ಯಾರಂಟಿವು ಇದು ಮೂಗ್ನೆತ್ತಿಗೆ ಮತ್ತು ಇದು ಕಿವಿಗೆ ಇಟ್ಕೊತಾರಲ್ಲ ಆ ಥರವು ಎಲ್ಲನೂ. ಮತ್ತು ಇದೂ ಅಷ್ಟೇ ಇದು ಓಲೆನೂ ಅಷ್ಟೇ ಗ್ಯಾರಂಟಿದು, ಅದನ್ನು ಅಷ್ಟೇ ತೊಗೊಂಬಂದಿದ್ದೀನಿ. ಇನ್ನೂ ಇದ್ದಾವೆ ಡಿಸೈನ್ಸು, ತುಂಬಾ ಚೆನ್ನಾಗಿದ್ವು. ಎಲ್ಲನೂ ಇಷ್ಟಪಟ್ಟು ತಗೊಂಡು ಬಂದಿದ್ದೀನಿ. ಬೇಕಿದ್ದರೆ ಬಂದು ತೊಗೋಬೋದು. ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ನೋಡಿ ಈ ಥರದ್ದು ಎಲ್ಲನೂ ಎಲ್ಲ ಗೋಲ್ಡ್ ಥರನೇ ಇದೆ. ತುಂಬಾ ನೋಡಿ ಇತ್ತು. ಕೆಲವರು ಕೇಳಿದರು ಈ ಥರ ಮೂಗ್ನೆತ್ತಿದೆಯಾ ಅಂತ ಹೇಳಿಬಿಟ್ಟು, ಅದಕ್ಕೆ ಈ ಮೂಗ್ನೆತ್ತನ್ನು ತೊಗೊಂಬಂದಿದ್ದೀನಿ. ನೋಡಿ ಇವೆಲ್ಲನೂ ಎಷ್ಟೊಂದು ಚೆನ್ನಾಗಿದ್ದಾವೆ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಇದ್ದಾವೆ. ಇನ್ನೂ ಇದೆ, ಇನ್ನೂ ಒಂದು ಬಾಕ್ಸ್ ಆ ಥರ ಇದೆ. ಎಲ್ಲನೂ ಜೋಡಿಸಿ ಎಲ್ಲ ಇಟ್ಟಿದ್ದೀನಿ. ಅಂದರೆ ಮಾಂಗಲ್ಯದ ಚೈನು ಇದೆಯಲ್ಲ ಅದೂ ಅಷ್ಟೇ ಗ್ಯಾರಂಟಿದು, ಅದನ್ನು ತಗೊಂಬಂದಿದ್ದೀನಿ. ವೆರೈಟಿ ಆಫ್ಸು ಓಲೆಗಳು, ಆ ಓಲೆಗಳೇ ಯಾವಾಗಲೂ ಮಿಸ್ ಆಗ್ತಾಯಿತ್ತು. ಓಲೆಗಳು ಕ್ಲಿಪ್ಸು ಎಲ್ಲನೂ ಮಿಸ್ ಆಗ್ತಾಯಿತ್ತು, ಅವುಗಳನ್ನು ತೊಗೊಂಬಂದಿದ್ದೀನಿ. ಇವಾಗ ಸ್ಟಿಕ್ಕರ್ಸ್ನ ಎತ್ತಿ ಇಡಬೇಕು. ಆಲ್ಮೋಸ್ಟ್ ಆ ಕಡೆ ಇರೋದೆಲ್ಲ ಆಗಿದೆ. ಇದು ಸ್ಟಿಕ್ಕರ್ಸ್ ಇಡೋದು, ಇನ್ನು ಲೈನಿಂಗ್ಸು ಅದೆಲ್ಲ ಇದೆ. ಅದು ಬೇಕಾದರೆ ನಾಳೆ ಯಾವಾಗಾದ್ರೂ ನೋಡ್ಕೊಳ್ಬೋದು. ಇವುಗಳನ್ನ ಅಲ್ವಾ ಯಾರಾದರೂ ಐಬ್ರೋಗೆ ಆ ಥರ ಬರ್ತಾ ಇರ್ತಾರಲ್ವ, ಅದು ತೆಗೆದು ಕೊಡೋಕ್ಕೂ ಇಲ್ಲ, ಸುಮ್ಮನೆ ಇರೋಕ್ಕೂ ಇಲ್ಲ, ಆ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಜೋಡಿಸ್ತಾ ಇದ್ದೀನಿ. ಬಟ್ಟೆ ಹೊಲಿಬೇಕಾಗಿತ್ತು, ಬೆಳಗ್ಗೆ ಎಲ್ಲ ಕೊಡಬೇಕು, ಬಟ್ಟೆ ಹೊಲಿಬೇಕಾಗಿತ್ತು. ಇದನ್ನು ಜೋಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಜೋಡಿಸ್ತಾ ಇದ್ದೀನಿ. ನೋಡಿ ಬಟ್ಟೆನ ಸ್ಟಿಚ್ ಮಾಡಬೇಕು, ನೋಡೋಣ ಎಷ್ಟೊತ್ತಾಗತ್ತೆ ಏನು ಹೇಗೆ ಅಂತ ಹೇಳ್ಬಿಟ್ಟು. ಅದಾದರೆ ಪುಡಿ ಪುಡಿ ಅಲ್ವಾ, ಎಲ್ಲ ಬಾಕ್ಸ್ಗೆ ಸೇರಿಸ್ಬೇಕಾಗಿತ್ತು. ಇದು ಸ್ಟಿಕ್ಕರ್ಸು ಆ ಥರ ಇರೋದು ಎಲ್ಲನೂ ಬೇಗ ಬೇಗ ಹಾಕಿ ಹೊರಡೋಣ ಅಂದರೆ ಬಟ್ಟೆ ಹೊಲಿಯೋಕ್ಕೆ ಅಂತ ಹೇಳಿಬಿಟ್ಟು.
ನೋಡಿದ್ರಲ್ಲ ಈ ಥರ ನಿಮಗೆ ಅಂದರೆ ಈ ನಡುವೆ ಎಲ್ಲ ವಿಡಿಯೋ ಮಾಡಲಿಲ್ಲ, ನಿಮಗೆ ಅದೇ ಐಟಮ್ಸು ಎಲ್ಲನೂ ತೋರಿಸೋಣ. ಇನ್ನು ಇಲ್ಲಿ ಬಂದ್ಬಿಟ್ಟು ಏಕಾದಶಿಗೆ ಅಂತ ಹೇಳ್ಬಿಟ್ಟು, ವಾರಗಳಿಗೆ ಅಂತ ಹೇಳ್ಬಿಟ್ಟು ಇಲ್ಲಿ 3 ಟೈಮ್ಸ್ ಆ ಥರ ಹಬ್ಬನ ಮಾಡೋದು. ದೀಪಾವಳಿಗೆ ಕೆಲವ್ರು ಮಾಡಿರ್ತಾರೆ, ಮತ್ತು 11 ದಿನಕ್ಕೆ ಕೆಲವ್ರು ಮಾಡ್ತಾರೆ, ಮತ್ತು ವಾರಗಳಿಗೆ ಅಂತ 3ನೇ ಕಾರ್ತಿಕ್ ಸೋಮವಾರಕ್ಕೆ ಆವಾಗ ಕೆಲವ್ರು ಮಾಡ್ತಾರೆ. ಅದಕ್ಕೋಸ್ಕರ ಐಟಮ್ಸ್ ನಾನು ಬೇಗ ಹೋಗಿ ತೊಗೊಂಬಂದಿದ್ದಂಥದ್ದು ಆಯಿತು. ಬಟ್ಟೆ ಎಲ್ಲ ಸ್ಟಿಚಿಂಗ್ ಎಲ್ಲ ಇತ್ತು, ಆದ್ರೂ ಹೋಗಿ ತಗೊಂಡು ಬಂದೆ. ಐ ಹೋಪ್ ನಿಮಗೆ ಎಲ್ಲನೂ ಇಷ್ಟ ಆಗ್ತವೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಬಂದು ತಗೊಂಡು ಹೋಗಿ, ಇಷ್ಟ ಆದರೆ ರೀಸನಬಲ್ ಪ್ರೈಸಲ್ಲೇ ಆಲ್ಮೋಸ್ಟ್ ನಾನು ಕೊಡೋದು. ನಮ್ಮ ಅಕ್ಕ ಎಲ್ಲ ಬೈತಾ ಇರ್ತಾಳೆ, ಇಷ್ಟು ಇದೆಲ್ಲ ಹಾಕಿ ತಗೊಂಡು ಹೋಗ್ತೀಯಲ್ವಾ, ಅಲ್ಲಿ ಆ ರೇಟೂ ಹಾಗೆ ನೋಡಿಕೊಂಡು ಕೊಡಬೇಕು, ಲಾಸ್ ಆಗೋ ಥರ ಕೊಡಬಾರ್ದು ಅಂತ ಹೇಳಿ ಎಲ್ಲನೂ. ಓಕೆ ಬನ್ನಿ, ಯಾರಿಗಾದರೂ ಬೇಕಿದ್ದರೆ ತಗೊಂಡೋಗಿ. ನಾನು ಸ್ಟಿಕ್ಕರ್ಸ್ ಎಲ್ಲನೂ ಜೋಡಿಸ್ಬಿಡ್ತೀನಿ, ಮತ್ತೆ ತೋರಿಸ್ತೀನಿ. ನೋಡಿ, ಸ್ಟಿಕ್ಕರ್ಸು ಅಷ್ಟೇ ಎಲ್ಲ ಸಣ್ಣ ಸಣ್ಣವು ಡಿಸೈನ್ಸಲ್ಲಿ ತೊಗೊಂಬಂದಿದ್ದೀನಿ. ಎಲ್ಲನೂ ಕೇಳೋದೆಲ್ಲ ಸಣ್ಣ ಸಣ್ಣ ಸ್ಟಿಕ್ಕರ್ಸ್ ಅಲ್ವಾ, ಅದಕ್ಕೋಸ್ಕರ ಈ ಸರಿ ಎಲ್ಲನೂ ಸಣ್ಣವೇ ತೊಗೊಂಬಂದಿದ್ದೀನಿ. ಮೊದಲು ಇರೋದು ದೊಡ್ಡದು ಇದ್ದಾವೆ, ಅದಕ್ಕೆ ಇವಾಗ ಸಣ್ಣ ಸಣ್ಣವು ತೊಗೊಂಬಂದಿದ್ದೀನಿ. ತುಂಬಾ ಇಷ್ಟ ಆಯಿತು, ನಾನು ಇಷ್ಟಪಟ್ಟು ತೊಗೊಂಬಂದಿರೋಂಥದ್ದು ಎಲ್ಲನೂ. ನಿಮಗೂ ಇಷ್ಟ ಆಗತ್ತೆ ಅಂತ ಹೇಳಿ. ಹೋಗ್ತಾಯಿದೆ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಇದೇ ಥರನೇ ಇರುತ್ತೆ. ಐ ಹೋಪ್ ಕೆಲವ್ರಿಗೆ ಇಷ್ಟ ಆಗುತ್ತೆ. ಇಲ್ಲಾಂದರೆ ಇಲ್ಲಿ ನೋಡಿ ಆದರೂ ಕೆಲವು ನಿಮ್ಮ ಹತ್ರನೇ ಅಲ್ಲೇ ಎಲ್ಲಾದರೂ ಸಿಗೋಂಗಿದ್ರು ಕೆಲವೊಂದೆಲ್ಲನೂ ತೊಗೋಬೋದಲ್ವ. ಅದಕ್ಕೋಸ್ಕರ ಹಾಗೆ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಈ ಕಡೆ ಇರೋವರು ಆದರೆ ಅವ್ರಿಗೂ ಯೂಸ್ ಆಗತ್ತೆ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಐ ಹೋಪ್ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಗೊತ್ತಲ್ವ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ. ಈ ನಡುವೆ ವಿಡಿಯೋನು ಮಾಡೋಕ್ಕೇನೂ ಆಗಲಿಲ್ಲ, ಯಾಕೋ ಇಂಟ್ರೆಸ್ಟ್ ಬರ್ತಾಯಿಲ್ಲ, ಏನು ಎಷ್ಟು ಹಾಕಿದ್ರು ಇಷ್ಟೇ ಬಿಡು ಅಂತ. ನನಗೆ ಕೆಲವೊಂದೆಲ್ಲ ಐಟಮ್ಸ್ನ ಕೇಳ್ತಾಯಿದ್ರು. ಆ ಐಟಮ್ಸ್ನ ಎಲ್ಲನೂ ಇಡೋಕ್ಕೆ ಟ್ರೈ ಮಾಡಬೇಕು ಅಂತ ಹೇಳಿಬಿಟ್ಟು ಕೆಲವೊಂದನ್ನು ಎಲ್ಲವನ್ನೂ ತೊಗೊಂಬಂದಿದ್ದೀನಿ. ಹಾಗೆ ನೋಡಿ, ಕೇಳಿರೋವರು ಬೇಕಿದ್ದರೆ ಬಂದು ತಗೊಂಡು ಹೋಗ್ಬೋದು. ನೋಡಿ, ಈ ಥರ ರಿಂಗ್ಸಲ್ಲೇನು ಈ ಥರ ಇದ್ದಾವೆ. ಹಾಗೆ ನೆಕ್ಲೆಸ್ ಸೆಟ್ಟು ಈ ಥರ ಎಲ್ಲನೂ ಅಷ್ಟೇ ತುಂಬಾ ಚೆನ್ನಾಗಿದ್ದಾರೆ. ಚೋಕರ್ಸು ಎಲ್ಲನೂ ತುಂಬಾ ಚೆನ್ನಾಗಿದ್ದಾವೆ. ಬಂದು ಒಂದ್ಸಲಿ ನೋಡಿ, ಇಷ್ಟ ಆದರೆ ತಗೋ. ಅದು ಚಿಕ್ಕಪೇಟೆ ರೇಟಲ್ಲಿ ಅಂದರೆ ಹೋಲ್ಸೇಲ್ ರೇಟಲ್ಲಿ ಎಷ್ಟು ಸಿಗತ್ತೆ, ಹಾಗೆ ಎಲ್ಲೆಲ್ಲಿ ತೊಗೊಂಬರ್ತೀನಿ, ಏನು ಹೇಗೆ ಅನ್ನೋದು ನಿಮಗೆ ಇನ್ನೂ ಡೀಟೇಲ್ಸ್ ಆಗಿ ಬೇಕು ಅಂದ್ರೂ ಕಾಮೆಂಟ್ ಮಾಡಿ, ಇಲ್ಲಾಂದರೆ ಕೇಳಿ. ಅದೂ ಅಷ್ಟೇ ನಿಮಗೆ ಹೇಳ್ತೀನಿ ಎಲ್ಲಿ ಸಿಗುತ್ತೆ ಏನು ಹೇಗೆ ಅಂತ ಹೇಳಿಬಿಟ್ಟು. ಅದನ್ನು ನಿಮಗೆ ಯಾರಾದರೂ ಈ ಥರ ಹೋಲ್ಸೇಲಲ್ಲಿ ನೀವು ಸೇಲ್ ಮಾಡಬೇಕು ಅಂತ ಆಸೆ ಇರೋವರು ಹೋಗಿ ತಗೊಂಡು ಬರ್ಬೋದು. ತಗೊಂಡು ಬಂದು ಆದರೆ ಅಂದರೆ ಒಂದೊಂದಾಗಿ ಸ್ವಲ್ಪ ಚಿಕ್ಕದಾಗಿ ನಾವು ಮಾಡ್ತಾಯಿದ್ರೆ ಅದೇ ದೊಡ್ಡದಾಗತ್ತೆ ಅಲ್ವಾ. ಏನೇ ಆಗಲಿ ಒಂದೇ ಸಲ ಮೇಲಕ್ಕೆ ಹತ್ತೋದಕ್ಕಿಂತ ಒಂದೊಂದು ಮೆಟ್ಲು ಹತ್ತಿ ಹೋಗೋದು ಅಂದ್ರೇ ಚೆನ್ನಾಗಿರುತ್ತೆ. ಆ ಥರ. ಹಾಯ್ ಫ್ರೆಂಡ್ಸ್, ನೋಡಿ ಇವಾಗ ಬಂದ್ಬಿಟ್ಟು 3 o'clock, 3:05 ಆ ಥರ ಆಗಿದೆ. ಆಲ್ಮೋಸ್ಟ್ ಎಲ್ಲ ಎತ್ತಿಟ್ಟೆ ಅಲ್ಲಿ ಒಳಗಡೆ ಎಲ್ಲನೂ ದೊಡ್ಡದಾಗಿ ಎಲ್ಲನೂ. ಅಂದರೆ ಸ್ಟಿಕ್ಕರ್ಸ್ ಒಂದೇ ಹಳೇದೆಲ್ಲ ಚೇಂಜ್ ಮಾಡಬೇಕಾಗಿತ್ತು, ಅದೊಂದು ಹಾಗೆ ಇಟ್ಬಿಟ್ಟಿದ್ದೀನಿ. ಇನ್ನು ಅದೆಲ್ಲನೂ ನೀಟಾಗಿ ಅರೇಂಜ್ ಮಾಡಿದ್ದೀನಿ, ಅದನ್ನು ತೋರಿಸ್ತೀನಿ ಹೇಗಿದೆ ಏನು ಅಂತ. ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಪಾಲ್ಸು ಮತ್ತು ಸ್ವಲ್ಪ ಪಾಲ್ಸು ಮತ್ತು ಈ ಥರ ಸ್ಯಾರಿ ಕುಚ್ಚು ಎಲ್ಲ ತೊಗೊಂಬಂದಿದ್ದೆ. ಲೈನಿಂಗು ಇದರಲ್ಲಿ ಇನ್ನೂ 2 ಇದು ಎಲ್ಲ ಹಂಗೆ ಇದೋಗಿದ್ದಾವೆ, 2 ಪಾರ್ಸಲ್ಲು ಇನ್ನೂ ತೆಗಿಬೇಕು ಅದರಲ್ಲಿ. ಸರಿ, ಮತ್ತೆ ತೆಗೋಣ ಅಂತ ಹೇಳ್ಬಿಟ್ಟು ಹಾಗೆ ಒಂದು ಬ್ಲೌಸನ್ನು ಸ್ಟಿಚ್ ಮಾಡಿದೆ. ಪ್ಲೈನ್ ಬ್ಲೌಸೇ ಒಂದೂ ಸ್ಟಿಚ್ ಮಾಡಿದ್ದಾಯಿತು. ಇನ್ನು ಇಲ್ಲಿ ಊರಲ್ಲಿ ಬಂದ್ಬಿಟ್ಟು ಸೋಮವಾರ ಹಬ್ಬ ಇರುತ್ತೆ,
ಅದಕ್ಕೋಸ್ಕರ ಇನ್ನು ನಾಳೆದು ಎಲ್ಲರೂ ಬರ್ತಾ ಇರ್ತಾರೆ ಬಟ್ಟೆಗೆ ಅಂತ ಹೇಳ್ಬಿಟ್ಟು ಸರಿ ಆದಷ್ಟು ಒಂದೆರಡಾದರೂ ಹೊಲಿಯೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ. ಸರಿ ಹೋಗೋಣ, 3 o'clock ಆಗಿದೆಯಲ್ಲ, ಹೋಗಿ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೆ ನಿಮ್ಮ ಜೊತೆ ಮಾತಾಡಿಕೊಂಡು ನಿಮಗೆ ಗುಡ್ ನೈಟ್ ಹೇಳ್ಬೇಕಾ ಗುಡ್ ಮಾರ್ನಿಂಗ್ ಹೇಳ್ಬೇಕಾ, ಹೋಗಿ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆನ್ ಮಾಡಿದೆ. ನೋಡಿ ಫಾಲ್ಸು ಎಲ್ಲನೂ ಈ ಸರಿ ಸ್ವಲ್ಪ ಕಲೆಕ್ಷನ್ ಎಲ್ಲ ಜಾಸ್ತಿನೇ ತೊಗೊಂಬಂದಿದ್ದೀನಿ. ಅಂದರೆ ಬೇರೆ ಯಾರಾದರೂ ತೊಗೊಳ್ಳೋಂಗಿದ್ರೆ ಕೊಡೋಣ ಅಂತ ಹೇಳ್ಬಿಟ್ಟು, ನನಗೆ ಅಂತಾನೆ ಅಲ್ಲ, ಯಾರಾದರೂ ಬರ್ತಾರಲ್ಲ ಕೇಳ್ತಾರೆ ಅವ್ರಿಗೂ ಕೊಡೋಕ್ಕೂ ಆಗತ್ತೆ ಅಂತ ಹೇಳ್ಬಿಟ್ಟು ಫಾಲ್ಸು ಹೊಲಿಯೋ ಥರ ಕುಚ್ಚು ನೋಡಿ ಈ ಥರ ಬೀಡ್ಸು ಇನ್ನೂ ಇದನ್ನು ಎಲ್ಲನೂ ತೆಗಿಬೇಕು. ಎಲ್ಲ ಹಾಗೆ ಇದ್ದಾವೆ. ಲೇಸು ಎಲ್ಲನೂ ತೊಗೊಂಬಂದಿದ್ದೀನಿ. ನೋಡಿ ಈ ಥರ ಬೀಡ್ಸ್ ಡಿಸೈನ್ ಹಾಕ್ತೀನಲ್ವ, ಆ ಡಿಸೈನ್ಗೆ ಒಂದು ಸ್ವಲ್ಪ ಮೀಡಿಯಮ್ ಸೈಜು ಬೀಡ್ಸ್ ಇರಲಿ ಅಂತ ಹೇಳ್ಬಿಟ್ಟು ಆ ಥರ ತೊಗೊಂಬಂದಿದ್ದೀನಿ. ಲೈನಿಂಗ್ಸು ಅಷ್ಟೇ ಕಾಟನ್ನೇ, ಎಲ್ಲ ಥರದ ಇದನ್ನು ತೊಗೊಂಬಂದಿದ್ದೀನಿ. ಹಾಗೆ ನನಗೆ ಮಿಷನ್ ಸೂಜಿ ನೋಡಿ ಈ ಥರ ಕಲರ್ ಬಟನ್ಸು ನೋಡಿ ಈ ಥರ ಎಲ್ಲನೂ ಕೆಲವೊಂದೆಲ್ಲನೂ ತೊಗೊಂಬಂದಿದ್ದೀನಿ. ನೋಡಿ ಇಲ್ಲಿನೂ ಅಷ್ಟೇ ಲೇಸು ಎಲ್ಲನೂ ಇದ್ದಾವೆ. ಇವೆಲ್ಲ ನಾನು ಹೊಲ್ದು ಹಾಕಿರೋದು. ನೋಡಿ ಕೆಲವೊಂದು ಲೈನಿಂಗ್ಸು ಎಲ್ಲನೂ ಇಲ್ಲೂ ಅಷ್ಟೇ ತೊಗೊಂಬಂದಿದ್ದೀನಿ. ಇನ್ನು ಪಾಲ್ಸೂ ಅದರಲ್ಲಿನೂ ಇದ್ದಾವೆ. ಈ ಥರ ಎಲ್ಲನೂ ತೊಗೊಂಡ್ಬಂದಿದ್ದೀನಿ. ಹುಕ್ಸ್ ಪ್ಯಾಕೆಟು ಈ ಥರ ಎಲ್ಲನೂ, ಅಂದರೆ ಥ್ರೆಡ್ ಬಾಕ್ಸಸ್ಸು 2 ಈ ಥರ ಎಲ್ಲ ಆಯಿತು. ಹೋಗಿ ಇನ್ನು ಸ್ವಲ್ಪ ಹೊತ್ತಾದರೂ ಮಲ್ಕೊಳ್ಳೋಣ. ದೋಸೆಗೆ ರುಬ್ಬಿಟ್ಟಿದ್ದೀನಿ, ಅದಕ್ಕೆ ಇನ್ನು ಬೆಳಿಗ್ಗೆಗೆ ಚಟ್ನಿ ಎಲ್ಲನೂ ಮಾಡಿ ಇನ್ನು ಮಗನಿಗೆ ಎಲ್ಲನೂ ಕಳಿಸ್ಬೇಕು. ಇನ್ನು ಆದಷ್ಟು ಬೇಗ ಬಟ್ಟೆ ಸ್ಟಿಚ್ ಮಾಡೋಕ್ಕೂ ಕೂತ್ಕೋಬೇಕು. ನೋಡಿ ಈಗ ಒಂದು ಕ್ಲಿಪ್ಪಿಂಗ್ನ ತೋರಿಸ್ಬಿಡ್ತೀನಿ ಯಾವ ಥರ ಅರೇಂಜ್ ಆಗಿದೆ ಏನು ಹೇಗೆ ಅಂತ ಹೇಳ್ಬಿಟ್ಟು. ನೋಡಿ ಮುಖ ಎಲ್ಲ ನೋಡಿ ಒಂಥರ ಇದೆ, ಐಬ್ರೋನು ಮಾಡ್ಕೋಬೇಕು. ನೋಡಿ ಇವಾಗ ತೋರಿಸ್ತೀನಿ. ನೋಡಿ ಈ ಥರ ಎಲ್ಲನೂ ಜೋಡಿಸಿ ಇಟ್ಟಿದ್ದೀನಿ. ಬಂದವರೆಲ್ಲ ನಾನು ಐಬ್ರೋ ಮಾಡ್ಕೊತಾ ಇದ್ದರೆ ಬಂದವರು ತೆಗೆದು ಇಟ್ಬಿಡ್ತಾರೆ. ಅದು ಅದ್ರಲ್ಲಿ ತೆಗೆದ್ರು ಓಕೆ, ಒಳಗಡೆ ಇರತ್ತಲ್ಲ ಕವರ್ ಒಳಗಡೆ ಸೆಟ್ಟು ಇದರೆಲ್ಲ ನೋಡಿ ಇವಾಗ ಈ ಥರ ಓಲೆ ಇರತ್ತಲ್ವ ಅದನ್ನೇ ಬಿಚ್ಚಿಬಿಡ್ತಾರೆ. ಅದೇ ಅವ್ರು ಬೇಜಾರು. ಬೇಕು ಅಂತ ಹೇಳಿದ್ರೆ ಬಿಚ್ಚಬೇಕು, ಇಲ್ಲಾಂದರೆ ಹಾಗೆ ಇಡಬೇಕು. ಅವರು ಆ ಥರ ಎಲ್ಲ ಮಾಡೋದಿಲ್ಲ. ನೋಡಿ ಈ ಥರದ್ರಲ್ಲಿ ಎಲ್ಲನೂ ಕೆಲವೊಂದು ಕಲೆಕ್ಷನ್ ಎಲ್ಲ ತೊಗೊಂಬಂದಿದ್ದೀನಿ. ತುಂಬಾ ಚೆನ್ನಾಗಿತ್ತು. ರಿಬ್ಬನ್ಸಲ್ಲಿ ಎಲ್ಲನೂ ಆದಷ್ಟು ನೋಡಿ ಕ್ಲಿಪ್ಸು ನೋಡಿ ಇವಾಗ ಎಲ್ಲನೂ ನನ್ನ ಮಗ ಎಲ್ಲನೂ ಆ ಮದುವೆ ಆಗೋದ್ಮೇಲೆ ಇವಾಗಲನ್ನ ಎಲ್ಲನೂ ತೊಗೊಂಬಂದಿದ್ಯಾ ಮಮ್ಮಿ, ನೀವಾದರೂ ಹಾಕ್ಕೋಬಾರ್ದ ಮದುವೆಗೆ ತೊಗೊಂಬಂದು ಅಂತ ಹೇಳ್ತಾ ಇದ್ದ. ನೋಡಿ ಇದು ಬಂದ್ಬಿಟ್ಟು ಚೈನು ಟ್ರೆಂಡಿಂಗ್ ಅಲ್ವಾ, ಆ ಥರ. ಮತ್ತು ಕ್ಲಿಪ್ಸು ಪ್ಲೈನ್ ಕ್ಲಿಪ್ಸೂ ಕೇಳ್ತಾಯಿದ್ರು ತುಂಬಾ. ಈ ಥರ ಎಲ್ಲನೂ ತೊಗೊಂಬಂದಿದ್ದೀನಿ. ನೋಡಿ ಬಟರ್ಫ್ಲೈಸ್ ಚಿಕ್ಕ ಮಕ್ಕಳಿಗೆ ಹಾಕೋದು ಎಲ್ಲನೂ. ಮತ್ತು ಈ ಕಡೆ ಸ್ಟಿಕ್ಕರ್ಸು ಸುಮ್ಮನೆ ಹಂಗೆ ಹಾಕಿದ್ದೀನಿ. ಮತ್ತು ಫ್ರೀ ಆದಾಗ ಬೇಕಾದರೆ ಇವನ್ನ ಸಂಡೇ ಹೇಳಿದ್ದೀನಿ, ಖಾಲಿ ಇರೋವೆಲ್ಲ ಚೇಂಜ್ ಮಾಡಪ್ಪ ಒಂದರಲ್ಲೇ ಹಾಕಿ ಅಂತ ಹೇಳಿದ್ದೀನಿ. ನೋಡಿ ಸ್ಟಿಕ್ಕರ್ಸು ಎಲ್ಲನೂ ನೋಡಿ ಓವಲ್ ಶೇಪಲ್ಲಿ ಆದಷ್ಟು ಚಿಕ್ಕದಾಗೆ ಕೇಳ್ತಾರೆ, ಅದಕ್ಕೋಸ್ಕರ ಚಿಕ್ಕದೇ ತೊಗೊಂಬಂದಿದ್ದೀನಿ. ಚೆನ್ನಾಗಿದ್ದಾವೆ ಡಿಸೈನ್ಸು ಎಲ್ಲನೂ, ಇಷ್ಟ ಆಯಿತು ನನಗೂ. ನೋಡಿ ಇದರಲ್ಲೂ ಈ ಥರ ಎಲ್ಲನೂ ಫ್ಯಾನ್ಸಿಯಾಗಿ ಇವಾಗ ಬಂದಿರೋದು ಅಂತೇಳಿ ತೊಗೊಂಬಂದಿದ್ದೀನಿ. ನೋಡೋಣ ಯಾವ ಥರ ಎಲ್ಲ ಹೋಗುತ್ತೆ ಏನು ಹೇಗೆ ಅಂತೇಳಿ. ನೋಡಿ ಇದು ಒಂದು ಪ್ಯಾಕೆಟ್, ಇದು 2 ಮತ್ತು ಇದು ದೊಡ್ಡದು ಕೇಳಲ್ಲ, ಕೆಲವೊಬ್ರು ಕೇಳ್ತಾರೆ ಕೆಲವೊಬ್ರು ಕೇಳಲ್ಲ. ಅದಕ್ಕೋಸ್ಕರ ಇನ್ನು ಹೋಗಿ ಮಲ್ಕೊಳ್ಳೋಣ ಸ್ವಲ್ಪ ಹೊತ್ತಾದ್ರೂ.